ಹಕ್ರೂರ ಕುತಾರ್ಮರೆ. ಮಹಾಪ್ರಭು. ಯಾದವ್ವ ಕುಲ ಮೋಹ ದಿಂದಿರಲು, ಯಾದವ್ವ ಕುಲ ಮೋಹದಿಂದಿರಲು, ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ್ವ ಕುಲ ಮೋಹದಿಂದಿರಲು. ಹಕ್ರೂರ ಕುತಾರ್ಮರೆ. ಸಾಧು ಸಂತರ ಕ್ರೋಧ ತೊರೆದು ಸಾಧು ಸಂತರ ಕ್ರೋಧ ತೊರೆದು ಮೋಹನ ಸುಧದಿಂದ ಸತತ ಮೋಹನ ಸುಧದಿಂದ ಸತತ ನಾದಮೂರ್ತಿ ಶಿವನ ಸ್ಮರಿಸಿ. ನಾದಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡುವರೆ. ಯಾದವ್ವ ಕುಲ ಮೋಹದಿಂದಿರಲು, ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ್ವ ಕುಲ ಮೋಹದಿಂದಿರಲು. ದ್ವಾರಕಾ ನಗರದ ಆಡಳಿತವನ್ನು ಶೌರ್ಯದಿ, ದ್ವಾರಕಾ ನಗರದ ಆಡಳಿತವನ್ನು ಶೌರ್ಯದಿ ನಡೆಸುತ್ತ ಈ ನುಡಿಯ ಪೇಟೆ. ಯಾದವ್ವ ಕುಲ ಮೋಹದಿಂದಿರಲು, ಯಾದವ್ವ ಕುಲ ಮೋಹದಿಂದಿರಲು. ಹಕ್ರೂರರೇ. ಮಹಾಪ್ರಭು. ನಮ್ಮ ರಾಜ್ಯ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಿಂದ ಇರುವರೆ, ಅದನ್ನು ತಿಳಿಸುವರಾಗಿ ವಿಜ್ಞಾಪಿಸೋಣ ಮಹಾಪ್ರಭು. ಮಹಾಪ್ರಭು, ಈ ನಮ್ಮ ಯಾದವ ರಾಜ್ಯದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ. ಮತ್ತೆ ರಪ್ಪಣೆ. ಬೇಷ್, ಬಹಳ ಸಂತೋಷ. ನಿಮ್ಮಂತಹ ಹಕ್ರೂರರು ನಮ್ಮ ಯಾದವ ರಾಜ್ಯದಲ್ಲಿ ಇರಬೇಕಾದ್ರೆ ಯಾವ ಕುಂದುಕೊರತೆಗಳೇನು? ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಹಾಗೆ ಆಗಲಿ ಮಹಾಪ್ರಭು. ಕೃತವರ್ಮರೇ. ಪ್ರಭು. ಪೇಳೈ ಋತವರ್ಮ ಭೂಪಾನೆ ನಮ್ಮ ಸೈನ್ಯದ ವಿವರವ ಪೇಳೈ.
ಭೂಪಾನೆ ನಮ್ಮ ಸೈನ್ಯದ ವಿವರವ ಪೇಳೈ. ಸುತ್ತಲಿರುತ್ತಿಹಾಸ ಭೂಪರೋ ಉತ್ತರ್ಮನ ಸುತ್ತಲಿರುತ್ತಿಹಾಸ ಭೂಪರೋ ಕಪ್ಪ ಕಾಣಿಕೆ ವಾಪಿಸುವಾರೆ. ಕಪ್ಪ ಕಾಣಿಕೆ ವಾಪಿಸುವಾರೆ ಮಿತ್ರರಂತೆ ಬಾಳ್ವರೆ ಪೇಳೈ ಕೃತವರ್ಮ ಭೂಪಾನೆ ನಮ್ಮ ಸೈನ್ಯದ ವಿವರವ ಪೇಳೈ. ಕುತವರ್ಮರೇ, ನಮ್ಮ ಯಾದವ ರಾಜ್ಯದ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವರು ಅದನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಗದೆಯನ್ನೆತ್ತಿದ ಮುದದೆ ಗದೆಯನ್ನೆತ್ತಿದ ಮುದದೆ ಗದೆಯನ್ನೆತ್ತಿದ ಮುದದೆ ಗದೆಯನ್ನೆತ್ತಿದ ಮುದದೆ ವೈರಿಗಳ ಶಿರವನ್ನು ಆರಿಸಿ ಬರುವೆನು ರಾಜೇಂದ್ರ. ಮತ್ತೆ ಸಾಮಂತ ರಾಜರುಗಳ ಸೈನಿಕರನ್ನು ಕಾಣಿಕೆಗಳನ್ನು ತಂದೊಪ್ಪಿಸುವೆನು ರಾಜೇಂದ್ರ. ಪ್ರಭು ಕುತವರ್ಮರೇ, ಭರತನಿ ಖೇಳ್ ಹರಣ ಪರಿಯನು ಭರತನಿ ಖೇಳ್ ಹರಣ ಪರಿಯನು ಹರಿದು ಪಟರ ಶಿರಗಳನ್ನು ಹರಿದು ಪಟರ ಶಿರಗಳನ್ನು ಭರತನಿ ಖೇಳ್ ಹರಣ ಪರಿಯನು ಹರಿದು ಪಟರ ಶಿರಗಳನ್ನು ರೋಷವನ್ನು ತಾಳಿ ಬರುವೆನಾ ಸಿಂಹದಂತೆ ರೋಷವನ್ನು ತಾಳಿ ಬರುವೆನಾ. ಅದೇ ವೈರ್ಯ ಮತ್ತೆ ವೈರ್ಯ ಭರಣಪತಿ ಹರಣ ಬಲಿಯನು ಕಡಿದು ಪಟರ ಶಿರಗಳನ್ನು ಬಳಪಿಸುತ್ತಾ ಮತ್ತೆ ವೈರ್ಯ ಕತ್ತಿಯನ್ನು ಜಳಪಿಸುತ್ತಾ ಮತ್ತೆ ವೈರ್ಯ ಕತ್ತರಿಸುತ್ತಲವರ ಶತ್ರು ಶಿರಗಳ ಕತ್ತರಿಸುತ್ತಲವರ ಶತ್ರು ಶಿರಗಳ ಹರಣಪನಿಗೆ ಹರಣ ಪರಿದನು ಕಡಿದು ಪಟರ ಶಿರಗಳನ್ನು ಕಡಿದು ಪಟರ ಶಿರಗಳನ್ನು ತೀರದನದಳು ಕಡಿದು ಪಟರ ಶಿರಗಳನ್ನು ತೀರದನದಳು. ಮಹಾಪ್ರಭು, ನಮ್ಮ ಯಾದವ ರಾಜ್ಯವನ್ನು ಯಾವ ರೀತಿ ಇಟ್ಟಿರೋನೆಂದರೆ ಕಲಿಗಳ ಗುಂಪಿಗೆ ಕೇಸರಿಯಂತೆ ನುಗ್ಗಿ ಹೆಚ್ಚು ಮೆರೆದವರನ್ನು ಕತ್ತರಿಸಿ ಮತ್ತೆ ಶರಣಾದವರನ್ನು ನಿಮ್ಮ ಚರಣದಾಸರನ್ನಾಗಿ ಮಾಡುವರು. ಅದೂ ಅಲ್ಲದೆ ಸಾಮಂತ ರಾಜರುಗಳ ಸೈನಿಕರು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮಂತಹ ವೀರಾದಿ ವೀರರು ನಮ್ಮ ಯಾದವ ರಾಜ್ಯದಲ್ಲಿ ಇರಬೇಕಾದರೆ ಯಾವ ಕುಂದುಕೊರತೆಗಳೇನು? ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಹತ್ತಿರದ ಕುತವರ್ಮರೇ, ಪ್ರಭು ನಾನೇ ಮಹಾಧನ್ಯನೋ ಇಂಥ ಸುಗುಣ ಸಂಪನ್ನದ ತತ್ಸಂಗವಿ
ಸಂಭ್ರಮವಿರಲಾಗಿ ನಾನೇ ಮಹಾಧನ್ಯನು. ನಾನೇ ಮಹಾಧನ್ಯನು. ಇಂಥ ಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನು. ಭಕ್ತರ ಕುಮಾರರೇ, ಅಲ್ಲದರ ನಾಡಿಕೆಯಲ್ಲಿಹ ಪ್ರಜೆಗಳು ಈ ಯುಗದೋ ಅಲ್ಲದರ ನಾಡಿಕೆಯಲ್ಲಿಹ ಪ್ರಜೆಗಳು ಸಲಿಲದ ಶೋಭದ ಅಲಗಳ ಕಾರಣ ಸಲಿಲದ ಶೋಭದ ಅಲಗಳ ಕಾರಣ ಜಲಚರ ಜೀವಿ ಪಕುಲ ನದಿ ತೆರೆಪ ಜಲಚರ ಜೀವಿ ಪಕುಲ ನದಿ ತೆರೆಪ ನಾನೇ ಮಹಾಧನ್ಯನೋ. ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನೋ. ಪನ್ನತಿ ಶಯನನ ಉನ್ನತಿ ಗೋಲ್ವರು ಯಾರಿದರು ಈ ಯುಗದೋ. ಪನ್ನತಿ ಶಯನನ ಉನ್ನತಿ ಗೋಲ್ವರು ಯಾರಿದರು ಈ ಯುಗದೋ. ಸನ್ನಿವೇಶವನ್ನರಿತು ದೈತ್ಯರ ಸನ್ನಿವೇಶವನ್ನರಿತು ದೈತ್ಯರ ಕೊಲ್ವ ಕೃಷ್ಣಯನ್ನನು ಜನಾಗಿರನು. ಕೊಲ್ವ ಕೃಷ್ಣಯನ್ನನು ಜನಾಗಿರನು ನಾನೇ ಮಹಾಧನ್ಯನೋ. ಇಂಥ ಸುಗುಣ ಸಂಪನ್ನದ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನೋ. ನಾನೇ ಮಹಾಧನ್ಯನೋ. ನಾನೇ ಮಹಾಧನ್ಯನೋ. ಭಕ್ತರ ಕುತರ್ಮರೇ, ಮಹಾಪ್ರಭು, ನಿಮ್ಮಂತಹ ವೀರಾದಿ ವೀರರು ಈ ಯಾದವ ರಾಜ್ಯದಲ್ಲಿ ಇರಬೇಕಾದರೆ ಯಾವ ಕುಂದು ಕೊರತೆಗಳೂ ಬರಲಾರವು. ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಣಾಮ ಮಹಾಪ್ರಭು. ಪ್ರಭುಗಳಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರ್ತಿರುವರು. ಬರಲಿ, ಆತನನ್ನು ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆತನ್ನಿ. ನಮಸ್ಕಾರಗಳು ಗುರುದೇವ. ನಿನಗೆ ಮಂಗಳವಾಗಲಿ ದುರ್ಯೋಧನ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನಮ್ಮ ಆಸ್ಥಾನದ ರಾಜ ನರ್ತಕಿಯನ್ನು ಕರೆತನ್ನಿ. ಏನಿ ಮಗಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದೌದವೇ ಬಲು ಚಂದವೇ. ಏನಿ ಮಗಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದೌದವೇ ಬಲು ಚಂದವೇ. ಏನಿ ಮಗಾನಂದವೇ
ಹೆಜ್ಜೆಯ ಕಿರುಗೆಜ್ಜೆ ತಾಳಗಳು ತಟ್ಟಿ ಭಕ್ತರ ಕುಟಾರ್ಮನೆ ಹೆಜ್ಜೆಯ ಕಿರುಗೆಜ್ಜೆ ತಾಳಗಳು ತಟ್ಟಿ ತಕಿಟ ಧಿಮಿ ಕೀಟ ತಕಚಣು ಏನು ತಾ ಹೆಜ್ಜೆಯ ಕಿರುಗೆಜ್ಜೆ ತಾಳಗಳು ತಟ್ಟಿ ತಾಕಿಟ ಧಿಮಿ ಕೀಟ ತಕಚಣು ಏನು ತಾ ಕುಕ್ಕುತ ಚರಣವ ಕುಲುಕುತ ಕಾಯವ ಕುಕ್ಕುತ ಚರಣವ ಕುಲುಕುತ ಕಾಯವ ಸೊಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಸೊಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಏನಿ ಸಾಪದನಿ ಏನಿ ಸರಿಪದನಿ ಏನಿ ಮಗಾನಂದವೇ ಓ ಬಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ತತ್ತದೀಂ ತಗಿಟ ತಗಿಟ ಧೀಂ ತಗಿಟ ತತ್ತದೀಂ ತಗಿಟ ದಿತ್ತಗಿಡದಾಂ ತತ್ತದೀಂ ತಗಿಟ ತಗಿಟ ಧೀಂ ತಗಿಟ ತತ್ತದೀಂ ತಗಿಟ ದಿತ್ತಗಿಡದಾಂ ತಗದೂಂ ತಗದೀಂ ತಗದೂಂ 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 ದಿಗಡದಾ ದಿಗಡದಾ ತಿತ್ತದಗಿಣತೈ ತದಿಗಿಣಕು ತದ್ದಿತ್ತದಗಿಣತೈ ತದಿಗಿಣಕು ತದ್ದಿತ್ತದಗಿಣತೈ ತದಿಗಿಣಕು ತದ್ದಿತ್ತದಗಿಣತೈ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಾಮ್ ತಾಮ್ ತಾ ತಗಡದೋಂ ದಿಗಡದೋಂ ತಗಡದೋಂ ದಿಗಡದೋಂ ತಗಡದೋಂ ದಿಗಡದೋಂ ದಿಗಡದಾ ದಿಗಡದಾ ತದ್ದಿತ್ತದಗಿಣತು ತದಿಗಿಣಕು ತದ್ದಿತ್ತದಗಿಣತು ತದಿಗಿಣಕು ತದ್ದಿತ್ತದಗಿಣಕು ತಾ ಭಕ್ತರ ಕುಟಾರ್ಮನೆ ದಿಗಡದಾಂ ತಗಡದಾಂ ದಿಗಡದಾಂ ತಗಡದಾಂ ದಿಗಡದಾಂ ತಗಡದಾಂ ದಿತ್ತಿತ್ತ ತಗಡದೋಂ ದಿಗಡದೋಂ ತಗಡದೋಂ ದಿಗಡದೋಂ ತಗಡದೋಂ ತಗಡದೋಂ ದಿಗಡ 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು ತದಿಗಿಣಕು ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಾದಿನ್ನ ನಕ ದಿನ್ನ ತೈದಿನ್ನ ಕದಿನ್ನ ತೋದಿನ್ನ ಕದಿನ್ನ ತಗಿಡ ತಗಿಡ ತಾ ದಿನ ನಕ ದಿನ ತೈ ದಿನ ನಕ ದಿನ ತೋಂ ದಿನ ನಕ ದಿನ ತತ್ತಿತ್ತ ತಾದಿನ್ನ ಕದಿನ್ನ ತೈದಿನ್ನ ಕದಿನ್ನ ತೋದಿನ್ನ ಕದಿನ್ನ ತಗಿಡ ತಗಿಡ ತಾ ದಿನ ನಕ ದಿನ ತೈ ದಿನ ನಕ ದಿನ ತೋಂ ದಿನ ನಕ ದಿನ ತತ್ತಿತ್ತ ತಾ ದಿನ ನಕ ದಿನ ತೈ ದಿನ ನಕ ದಿನ ತೋಂ ದಿನ ನಕ ದಿನ ತತ್ತಿತ್ತ ತತ್ತತ್ತದಿಗಣತೈ ತತ್ತತ್ತದಿಗಣತೋಂ ತತ್ತತ್ತದಿಗಣತ ಏನಿ ಮಗಾನಂದವೇ ಓ ಬಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಬಾಮಿನಿ ಬಾಮಿನಿ ದುರ್ಯೋಧನ ಗುರುದೇವ. ಎಲ್ಲರೂ ಕ್ಷೇಮವೇ? ತಮ್ಮ ಆಶೀರ್ವಾದದಿಂದ ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮ ಗುರುದೇವ. ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಭವಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು ಗುರುದೇವ. ಏನು, ಪಾಂಡವರಿಗೂ ನಿಮಗೂ ಘೋರವಾದ ಯುದ್ಧವೂ ಸಂಘಟಿಸಿರುವುದೇ? ಹೌದು ಗುರುದೇವ. ಅದಿರಲಿ, ಶ್ರೀಕೃಷ್ಣನ ಬಳಿಗೆ ಹೋಗಿದೆಯಲ್ಲ, ಕಾರ್ಯವೇನಾಯಿತು? ಮತ್ತಷ್ಟು ಸಹಾಯವೇ ಆಯಿತು ಗುರುದೇವ. ಸಮಸ್ತ ಯಾದವ ರಾಕ್ಷೋಣಿ ಸೈನ್ಯವನ್ನೇ ಪಡೆದು ಬಂದಿರುವೆನು. ಶ್ರೀಕೃಷ್ಣನನ್ನು ಏತಕ್ಕಾಗಿ ಬಿಟ್ಟೆ? ನಿರಸ್ತ್ರನು ನಿರಾಯುಧನು, ಇನ್ನು ಆತನಿಂದ ಆಗುವ ಪ್ರಯೋಜನವಾದರೂ ಏನು? ಆದ್ದರಿಂದ ಸಮಸ್ತ ಸೈನ್ಯವನ್ನೇ ಪಡೆದು ಬಂದಿರುವೆನು ಗುರುದೇವ. ಬೇಸ್, ಬಹಳ ಸಂತೋಷ.
ನಿನಗೆ ಜಯವು ಖಂಡಿತ. ಭೀಷ್ಮ ದ್ರೋಣಾದಿ ಪ್ರಮುಖರನ್ನು ಎಚ್ಚರಿಸು. ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ಮಾಡಿಕೊ. ಧನ್ಯವಾದಗಳು ಗುರುದೇವ. ನಾನಿನ್ನು ಬರುತ್ತೇನೆ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ದುರ್ಯೋಧನ. ಗುರು ಬಲರಾಮದೇವನ ಸಹಾಯವನ್ನು ಪಡೆದದ್ದಾಯಿತು. ಇನ್ನು ಆ ಪಾಂಡವರ ಗತಿ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಕುನಿ ಶಲ್ಯ ಮಿತ್ರ ಕರ್ಣ ಎನ್ನ ತಮ್ಮನು. ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಕುನಿ ಶಲ್ಯ ಮಿತ್ರ ಕರ್ಣ ಎನ್ನ ತಮ್ಮನು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಯುದ್ಧದಲ್ಲಿ ಆ ದುರ್ಯೋಧನಿಗೆ ಅಣ್ಣನಾದ ಬಲರಾಮದೇವನು ಬಲವಾದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಒಂದು ಉಪಾಯವನ್ನು ಮಾಡುವೆನು. ಅಣ್ಣನು ಬೈರ್ದೇಶಿಗೆ ಹೋಗುವ ಸಮಯದಲ್ಲಿ ನಾನು ಒಂದು ಮಾಯಾಗೋವನ್ನು ನಿರ್ಮಿಸಿ ಆತನಿಂದಲೇ ಮೃತ್ಯು ಹೊಂದುವಂತೆ ಮಾಡುವೆನು. ಅಣ್ಣನು ಆ ಗೋಪಾಪ ವಿಮೋಚನೆಗಾಗಿ ನನ್ನಲ್ಲಿ ವಿಮೋಚಿಸಲು ಬಂದಾಗ ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದರ್ಶನೆಗೆ ಕಳಿಸುವೆನು. ಅಣ್ಣನು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಇದೇನಿದು? ಪುನಃ ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಈ ಸಣ್ಣ ಕಲ್ಲಿನಿಂದ ಬೆದರಿಸುವೆನು. ಹೇ ಗೋವು, ಶಿವ ಶಿವ, ಹೇ ವಿಧಿ, ವಿಧಿ, ಕೊಂದೆನು ನಾ ಇಂದು ಗೋವಂದನು, ಕೊಂದೆನು ನಾ ಇಂದು ಗೋವಂದನು, ತಿಳಿಯದ ವಿಧಿಯ ಸ್ವಭಾವ, ತಿಳಿಯದ ವಿಧಿಯ ಸ್ವಭಾವ, ಕೊಂದೆನು ನಾ ಇಂದು ಗೋವಂದನು. ಕೃಷ್ಣ,
ಗೋವು ಕ್ಷಣದಲ್ಲಿ ಹರ್ಪಿತು ಸಾವು ಏನೊಂದು ಹರಿಯದ ಗೋವು ಕ್ಷಣದಲ್ಲಿ ಹರ್ಪಿತು ಸಾವು ಕಂಡರೆ ನಗದಿರುವುದೇ ಈ ಜಗವು ಕಂಡರೆ ನಗದಿರುವುದೇ ಈ ಜಗವು ಯಾರಾಗುವಿರ ಪಾಪಿಗೆ ನೆರವು ಯಾರಾಗುವಿರ ಪಾಪಿಗೆ ನೆರವು ಕೊಂದೆನು ನಾಯಿಂದು ಗೋವಂದನು ಕೊಂದೆನು ನಾಯಿಂದು ಗೋವಂದನೋ ಕೊಂದೆನು ನಾಯಿಂದು ಗೋವಂದನು ವಿಧಿ ವಿಧಿ ಕೃಷ್ಣ ಕೃಷ್ಣ ಎಲ್ಲಿರುವೆ ಬಂದು ಕಾಪಾಡು ಕಾಪಾಡು ಅಣ್ಣ ನಮಸ್ಕರಿಸುವನು ಅಣ್ಣ. ನಿನಗೆ ಮಂಗಳವಾಗಲಿ ಕೃಷ್ಣ. ಇಷ್ಟೊಂದು ಕಾತರವಾಗಿ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ, ನಾನು ಬಹಿರ್ಭೂಮಿಯಲ್ಲಿ ನಡೆದುಕೊಂಡು ಹೋಗುವಾಗ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬಂದಿತು. ಈ ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ ಕೃಷ್ಣ. ಶಾಂತಂ ಪಾಪಂ, ಗೋ ಹತ್ಯೆಯು ನಮ್ಮ ವಂಶಕ್ಕೆ ಕಳಂಕವಲ್ಲವೇ ಅಣ್ಣ? ಈಗ ಏನು ತಾನೇ ಮಾಡುವುದು ಅಣ್ಣ? ಕೃಷ್ಣ, ಗೋಹತ್ಯ ಪಾಪ ವಿಚಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಅಣ್ಣ, ಹಿಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿಕೊಂಡು ಪುಣ್ಯ ನದಿಗಳ ಸ್ಥಾನ, ಪುಣ್ಯ ದೇವರ ದರ್ಶನ ಮಾಡಿಕೊಂಡು ಬಂದರೆ ಈ ಗೋಹತ್ಯೆಯು ವಿಮೋಚನೆ ಆಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ್ಯ ಮುನಿಗಳು ಹೇಳುತ್ತಿದ್ದರು ಅಣ್ಣ. ಹಾಗೆ ಇನ್ನೊಂದು ಮಾಡಲು ಸಾಧ್ಯವೇ ಅಣ್ಣ? ಕೃಷ್ಣ, ಹೀಗಲೇ ನಾನು ಗೋಯಾತ್ರೆಯನ್ನು ಹೊರಡುವೆನು. ನಾನು ಬರುವ ತನಕ ರಾಜ್ಯ ಕಾರ್ಯಗಳನ್ನು ಚೆನ್ನಾಗಿ ನೋಡಿಕೋ. ನಾನು ಬರುತ್ತೇನೆ. ಆಗಬಹುದು ಅಣ್ಣ. ಅಣ್ಣ, ಏನೋ ಮರೆತಿದ್ದೆ ಕೃಷ್ಣ. ಆ ದುರ್ಯೋಧನಿಗೆ ಈ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಮಾತು ಕೊಟ್ಟಿರುವೆಣ್ಣ. ಅದನ್ನ ಪಾಡು ಯಾರ ಪಾಡು ಏನಾದರೂ ಸರಿಯೇ, ನನ್ನ ಗೋಹತ್ಯ ಪಾಪವು ಪರಿಹಾರವಾದರೆ ಅದೇ ಸಾಕು. ನಾನಿನ್ನು ಬರುತ್ತೇನೆ. ಮಂಗಲವಾಗಲಿ, ಹೋಗಿ ಬಾ ಅಣ್ಣ. ಅಣ್ಣನನ್ನು ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದರ್ಶನೆಗೆ ಕಳಿಸಿದ್ದರೆ ಆತನನ್ನು ಜಯಿಸಲು ಯಾರಿಂದ ಸಾಧ್ಯವಾಗುತ್ತಿತ್ತು? ಅಣ್ಣನು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರವನ್ನೇ ಸಮಾಪ್ತಿಗಳೇನು. ಅಪಾಯ ಬಂದಾಗ ಉಪಾಯದಿಂದಲೇ ಗೆಲ್ಲಬೇಕು. ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಬಲಿಯಾದೆ. ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಬಲಿಯಾದೆ. ಕೋಪದಿಂದಲೇ ಗೋಮಾತೆಯನ್ನು ಕೊಂದೆನು ನಾನು ಜಗದೊಳಗೆ. ಕೋಪದಿಂದಲೇ ಗೋಮಾತೆಯನ್ನು ಕೊಂದೆನು ನಾನು ಜಗದೊಳಗೆ. ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ಭೂಯಾತ್ರೆಯನ್ನ ಹೊರಡುವೆನು, ಭೂಯಾತ್ರೆಯನ್ನ ಹೊರಡುವೆನು. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಬಲಿಯಾದೆ. ಯಾದವ ಕುಲದಲ್ಲಿ ಜನಿಸಿದನ ಗೋವಂದನು ಬಂದ
ಪಾಪವ ಪರಿಹರಿಸಲು ನಾ ಭೂಯಾತ್ರೆಯನ್ನ ಹೊರಡುವೆನು, ಭೂಯಾತ್ರೆಯನ್ನ ಹೊರಡುವೆನು. ಹಠ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಬಲಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಬಲಿಯಾದೆ. ಮುರಳೀಧರ ದುರಿತಹರ ದೇವಾ ದೀನಹರ ಪುರಿಯು ಮುರಳೀಧರ ದುರಿತಹರ ದೇವಾ ದೀನಹರ ಪುರಿಯು ಮುರಳೀಧರ. ಧರೆಯ ಬಂಧುವು ನೀನಾಗಿರುವೆ ಹರಿ, ಮುರಾರಿ ಹರಿ ಮಾಧವ. ಧರೆಯ ಬಂಧುವು ನೀನಾಗಿರುವೆ, ದೀನಳ ಕಾಯದೆ ಎಲ್ಲೆಡೆಗಿರುವೆ. ಧರೆಯ ಬಂಧುವು ನೀನಾಗಿರುವೆ, ದೀನಳ ಕಾಯದೆ ಎಲ್ಲೆಡೆಗಿರುವೆ. ಸಕಲ ವಿಘಾತ ನಿನಗಿದು ಸರಿಯೇ, ಸಕಲ ವಿಘಾತ ನಿನಗಿದು ಸರಿಯೇ. ಮಾಯಾ ಮೋಹನನೇ ಪುರಿಯು ಮುರಳೀಧರ ದುರಿತಹರ ದೇವಾ ದೀನಹರ ಪುರಿಯು ಮುರಳೀಧರ. ದ್ರೌಪದಿ, ನಿನ್ನ ಬಹುದಿನದ ಕನಸು ನನಸಾಗುವ ಸಮಯ ಹತ್ತಿರ ಬರುತ್ತಿದೆ. ಚಿಂತಿಸದಿರು. ಯಾರಿಗೆ? ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದೋ. ಅನುದಿನ ನಿಮ್ಮನ್ನು ಸ್ಮರಿಸುವ ಯಮಗೆ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನ್ನು ಸ್ಮರಿಸುವ ಯಮಗೆ ಈ ಪರಿಶೋಧನೆ ಕೈಯುವುದೇನೆ. ಈ ಪರಿಶೋಧನೆ ಕೈಯುವುದೇನೆ. ಕರುಣಾಳು
ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಆದರಿಸಿ ಪೊರೆಯು ದೀನರ ದೊರೆಯೇ ಆದರಿಸಿ ಪೊರೆಯು ದೀನರ ದೊರೆಯೇ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ವನವಾಸದಳು ಕೃಷ್ಣ ಶ್ರೀಹರಿ ವನವಾಸದಳು ಬಳಲಿಹಯಮ್ಮನು ಕಡೆಗಣಿಸಿದರು ಕೌರವರು ನರಳಿಸಿದರು ಕೌರವರು ಅನುಜರಳು ಅನ್ಯಾಯ ಹರಿಯೇನು ಹರಿಯೇ ಅನುಜರಳು ಅನ್ಯಾಯ ಹರಿಯೇನು ಹರಿಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಕೃಷ್ಣ ಅಗ್ರಜ ಸಹೋದರರಾದ ಭೀಮ ಅರ್ಜುನರೇ, ಕೌರವರ ಕಪಟ ದ್ಯೂತದಿಂದ ಪರಾಜಿತರಾದ ನಾವು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದದ್ದಾಯಿತು. ಇನ್ನು ಮುಂದೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ದುರ್ಯೋಧನನು ನಮ್ಮ ಕಡೆ ಸಂಧಾನಿಯಾದ ದೌಮ್ಯರೊಡನೆ ಹೇಳಿ ಕಳಿಸಿದ ಬಳಿಕ ಶ್ರೀಕೃಷ್ಣನ ಸಹಾಯವನ್ನೂ ಪಡೆದದ್ದಾಯಿತು. ಆದರೂ ದುಡುಕದೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು ಒಳ್ಳೆಯದಲ್ಲವೇ? ದ್ರೌಪದಿ, ನಿನ್ನ ಬಹುದಿನದ ಕನಸು ನನಸಾಗುವ ಸಮಯ ಹತ್ತಿರವಾಗುತ್ತಿದೆ. ಚಿಂತಿಸಿದರು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಉಚಿತನಾದ ಭ್ರಾಂತಿ? ಅಣ್ಣ ಧರ್ಮಾನಂದನ, ನಿನ್ನ ಮಾತಿಗೆ ಪ್ರತಿ ಹೇಳುತ್ತೇನೆಂದು ಭಾವಿಸಬೇಡ. ವಂಚಕರ ಪರಿಶ್ರಮತೆಯಿಂದ ಭೀಮನ ಸಾಹಸ ಸತ್ಯ ಪರೀಕ್ಷೆಗಳಿಗೆ ಸವಾಲಾಗಿ ನಿಂತಿದೆ. ಸಪ್ತೋದಾದಕ ನವ ಮಾರ್ಗಗಳೇ ಛೇದಿಸಬಹುದು, ಕುಲಗಿರಿಗಳನ್ನೇ ಛೇದಿಸಬಹುದು, ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯ ಯೋಜಿತವಾದ ಧರ್ಮವನ್ನು ನುಗ್ಗಿದ ಆ ಕುರುಕುಲಾದವರನ್ನು ಎಂದಿಗೂ ತಲೆ ಎತ್ತುವ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ಅಗ್ರಜ, ನಾ ಬಿಡನು ಕೇಳು ನಿಜ. ಅಗ್ರಜ, ನಾ ಬಿಡನು ಕೇಳು ನಿಜ. ಈ
ಮೋಸವ ಮಾಡಿದ ಕೌರವನು ಅವನ ಎದೆಯನ್ನು ಸೀಳದೆ ಬಿಡದೆ ಮಾತಾ ಪಿತ್ರರ ಹಾಳೆಗೂ ಬರಲು ಪಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನು ಅವನ ಎದೆಯನ್ನು ಸೀಳದೆ ಬಿಡದೆ ಮಾತಾ ಪಿತ್ರರ ಹಾಳೆಗೂ ಬರಲು ಕೇಳು ನೀ ಅಗ್ರಜ ನಾ ಬಿಡಲು ಕೇಳು ನಿಜ ಕೇಳು ನೀ ಅಗ್ರಜ ನಾ ಬಿಡಲು ಕೇಳು ನಿಜ ಈ ಭೀಮನ ಬಲ 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 ಅದು ನನ್ನ ಛಲ 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 ಅಗ್ರಜ ಭೀಮಸೇನ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತುಗಳೊಡನೆ ನಮಗೆ ಶಾಂತಿ ಕಪಟ ದುತ್ಯದಲ್ಲಿ ನಮ್ಮ ಸಿರಿನನ್ನು ಅಪರಿಸಿಕೊಂಡು ಸಹೋದರರ ಪತ್ನಿ ಮಮಕರ ನಲಿತೆ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದರ ಆ ಪೂರ್ಣನ ಕುಲ್ಲಿ ಆಗಲು ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕಳೆದಲ್ಲ ಆಗಲು ಶಾಂತಿ ಈಗಲೂ ಶಾಂತಿ ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಗಜ ಕುರುಕುಲದ ಮರನು ವಧಿಸಿದನು ಕುರುಕುಲದ ಮರನು ವಧಿಸಿದನು ಸಿರಿಯಿನ್ನೆರದು ದುರಹಂಕಾರವೇ ಅಗಜ ದುರಿಯನ್ನೆರದು ದುರಹಂಕಾರ ಧಿಕ್ಕರಿಸಿ ಬಲು ಸತ್ತಿನಿಂದ ಕುರುಕುಲದ ಮರನು ವಧಿಸಿದನು ಅನುಜರೆಂಬುವ ಕರೆಯಿಲ್ಲದ ಸತ್ತಿನ ಕುರುಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸತ್ತಿನ ಕುರುಗಳ ರಕ್ಕಸವೆಲ್ಲವ ಬಸ್ಸಿದ ನಮಗ ಭಯವನ ಸಿಗಿದ ರಕ್ಕಸರ ರಕ್ಕಸವೆಲ್ಲವ ಬಸ್ಸಿದ ನಮಗ ನ್ಯಾಯವನ ಸಿಗಿದ ಲೆಕ್ಕಿಸದೆ ಸಕ್ಕಡಗಿಸಿ ಮನ್ನಿಸಿದರಿರುವ ನಮಗೆ ಲೆಕ್ಕಿಸದೆ ಸಕ್ಕಡಗಿಸಿ ಮನ್ನಿಸಿದರಿರುವ ನಮಗೆ ಸಭೆಯಲ್ಲಿ ಪತ್ನಿಯ ಗರ್ವದಿದ್ದರಿಂದ ಸಭೆಯಲ್ಲಿ ಪತ್ನಿಯ ಗರ್ವದಿದೆ ದುರ್ಮೂರ್ಖರ ವರದೆಯನ್ನು ಬಗೆದು ಕುರುಕುಲದ ಮರನು ವಧಿಸುವೆನು ಸಿರಿಯಿನ್ನೆರೆದು ದುರಹಂಕಾರ ಸಿರಿಯಿನ್ನೆರೆದು ದುರಹಂಕಾರ ಧಿಕ್ಕರಿಸಿಗಳು ಸತ್ತಿನಿಂದ ಕುರುಕುಲದ ಮರನು ಸಿಗಿದು ಬಿಡಿಸಾಡುವೆನು ಆದ್ದರಿಂದ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಕುರುಹತ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಂಡ ಹೊರತು ನಮಗೆಲ್ಲಿ ಶಾಂತಿ ಭೀಮಸೇನ ಸಹೋದರ ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ ದುಡುಕಿ ಸಮರ ಬಯಸುವುದನ್ನು ಚಿತ್ತ ದುಡುಕಿ ಸಮರ ಬಯಸುವುದನ್ನು ಚಿತ್ತ ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ ಮಡದೆ ಪಾಂಚಾಲಿಯ ಬಿರುಮುಡೆ ಶಾಪವು ಮಡದೆ ಪಾಂಚಾಲಿಯ ಬಿರುಮುಡೆ ಶಾಪವು ಗುರು ಸಂಗಾತರ ನರಳಿಸದಿರು
ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾಬಲ್ಲೆ. ಆದರೆ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಸಕಲ ಬಂಧು ಬಾಂಧವರನ್ನು ಬಲಿಯಾಗಿಸಿ ಕೊಡುವುದೆಂಬುದೇ ನನ್ನ ಮುಖ್ಯ ಉದ್ದೇಶ. ಅಗ್ರಜ, ಈ ನಿಮ್ಮ ಶಾಂತ ಭಾವ ನುಡಿಗಳಿಂದ ಆ ದುರ್ಯೋಧನನ ದುಗುಡವನ್ನು ಮರೆತಿರೇಕೆ? ಹಿಂದೆ ನಮಗೆ ಒದಗಿದ ನಾನಾ ಕಷ್ಟ ಪರಂಪರೆಗಳನ್ನು ತಂದೊಡ್ಡಿದ ಆ ಪಾಷಾಂಡರೊಡನೆ ನಿಮಗೆ ಕನಿಕರವೇ? ಅರ್ಜುನ, ಘೋರ ಸಮರದಿಂದಲೇ ನಿಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ಲವೇ? ಸಹನೆಯಿಂದ ದೊರೆದ ಶಾಂತಿಯನ್ನು ಸಮರದಿಂದಲೇ ಪಡೆಯಬೇಕು. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಅವನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯವನ್ನು ಮಾಡೋಣ. ಅದು ಹೋಗಲಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ಏತಕ್ಕಾಗಿ ನನ್ನನ್ನು ಇಷ್ಟೊಂದು ಹೊಳೆತಿರುವೆಯಲ್ಲ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ದೊರೆಯಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳಿದರೆ ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧುಬಾಂಧವರ ರಥದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸೆನೆ ಬಿಟ್ಟದೆ ತೆರಳು ಸಂಧಿಗೆ ಆಪತ್ತೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ, ಕರ ಮುಗಿದು ಬೇಡುವೆನು ಕೃಷ್ಣ.
ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಧರ್ಮದ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಆದ್ದರಿಂದ ನೀನೀಗಲೇ ಆ ದುರ್ಯೋಧನನ ಬಳಿಗೆ ತೆರಳಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರೆಂಬ ಪವಿತ್ರ ಬೋಧನೆ ಇದು. ಅದರಲ್ಲಿ ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಆದರೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತವೇ ಕೃಷ್ಣ. ಅಂಧಮತಿಯ ಕೌರವರನ್ನು ಕೊಂದು ನಮಗೆ ಕೊಲ್ಲುವುದು ಪರಮಾತ್ಮ. ಅಂಧಮತಿಯ ಕೌರವರನ್ನು ಕೊಂದು ನಮಗೆ ಕೊಲ್ಲುವುದು ವಂದಿಸಿ ಹೇಳುವ ನಿನಗೆ. ತಂದೆ ಬೋದು ಜನಕ ನಾನು ವಂದಿಸಿ ಹೇಳುವ ನಿನಗೆ. ಅಂಧಮತಿಯ ಕೌರವರನ್ನು ಕೊಂದು ನಮಗೆ ಕೊಲ್ಲುವುದು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೇಳು ಕೃಷ್ಣ, ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದಿಗನ ತಪ್ಪಿದ ಕುರು ಮಕ್ಕಳ ಧರ್ಮಶೀಲ ಗದೆಯಲೇ. ತಪ್ಪಿದ ಕುರು ರಕ್ಕಸರ ಧರ್ಮಶೀಲ ಗದೆಯಲೇ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜ ನಮ್ಮ ಗೊಟ್ಟು ಧರ್ಮದ ಕಟ್ಟು ಮೃದುವಾಕಾರವಾದ ಭದ್ರಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಈ ಹೇಳಿ ಜನ್ಮವನ್ನ. ಓಹೋ, ಭೀಮಸೇನನು ಸಂಧಿಗೆ ಒಪ್ಪಿದಂತಾಯಿತು. ಇನ್ನು ಅರ್ಜುನ ಪರಮಾತ್ಮ ಮರೆತೆಯ ದೇವ ಮಾಡಿದ ಮರೆತೆಯ ದೇವ ಮಾಡಿದ ಪರಮಾತ್ಮ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಾವು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನನ ಸಂಧಿಗೆ ಒಪ್ಪಿದಂತಾಯಿತು. ಇನ್ನು ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ಅಣ್ಣ, ದ್ರುಪದ ನರೇಂದ್ರನಂದಿನಿ, ಏಕಮ್ಮ ಕಿನ್ನಲಾಗಿರುವೆ. ನಿಮ್ಮ ಈ ಐವರ ಪತಿಯಂದ್ರ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವೇ? ಹೇಗೆ ಹೇಳಲಿ ಅಣ್ಣ? ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಧರ್ಮ ಧರ್ಮ ಧರ್ಮವೆಂದು ಧರ್ಮಕ್ಕೆ ಕಟ್ಟು ಬಿದ್ದು ಕೈ ಹಿಡಿದ ಪತ್ನಿಯನ್ನೇ ದ್ಯೂತಲ್ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು
ಬಂಡಿ ಬಂಡಿ ಕೂಡಂತ ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾಧೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡ್ಕೊಳ್ಳಿ. ಸಾಕು ನಿಲ್ಲಿಸಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಹರಿ, ಅರ್ಜುನ ಪರಶುರನೇ ಹೋರಾಡಿ ಪಾಶುಪತಾಸ್ತನ್ ಪಡೆದ ಮಹಾವೀರ ಪಾಂಚಾಲಿ. ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆ. ಸಾಕು, ಸುಮ್ಮನಿರಿ. ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲ್ನ ಮೃತ್ಯ ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಬೇಕಾದ್ರೆ ನಾನೇ ರಣರಂಗದಲ್ಲಿ ರಣಧಾರಿಯಾಗಿದ್ದು ಆ ನನ್ನ ವೈರಿಗಳನ್ನೆಲ್ಲ ನಾಶ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಯ ವರ್ಧನೆ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯುವೆನು. ಅಣ್ಣ ದೇವಿ, ಹೀಗೆ ಚೆನ್ನಾಗಿತ್ತು. ಸಹಜರ ಇವರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿದಯ್ಯ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತು ಎಂದು ಕೇಳಿದಷ್ಟು ಕಣಯ್ಯ. ಅವಳು ಹೇಳಿದ್ದನ್ನು ನೀನು ಕೇಳಿದಿಲ್ಲ. ಯಾಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾಗಲು ಏನು ಕೃಷ್ಣ? ಪ್ರಯೋಜನವೋ ಒಟ್ಟಿನಲ್ಲಿ ಸದ್ಯ ಹತ್ತನಾದವನು ಕೇಳುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಇನ್ನುಳಿದ 4 ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಹಬ್ಬ ಒಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿರಕ್ತದೆ ಮೊಡದಿ ಪಾಂಚಾಲಿಯ ಬಿರುದುಡಿಗಳನ್ನು ಕಟ್ಟುತ್ತ ನೆನುತಂಡದಿ ದುರ್ಯೋಧನ ಕೊಡೆಯ ಮೊರಿದು ಕುಡಿಗುಟ್ಟುತ್ತ ನುಡಿದೆಯೋ ನೀನಂದು ಗಂಡುಗಲಿ ಜಂಬದ ನುಡಿಯ ಭವ ಕೃಷ್ಣ ನುಡಿದು ಮರೆತೆಯೋ ಮರೆತು ನಿದ್ದೆಯೋ ಮನೋಹರ. ಈ ನಿನ್ನ ಕುಹಕ ಕಂಠದ ಕರುಣಿಯ ಬಿರುನುಡಿ ಕಣ್ಣೀರ ಕರೆಯಲಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆಯರ ಹೆಂಡರ ಕಣ್ಣಲ್ಲಿ ಶತಶಸ್ತ್ರರು ಮಡಿ ಕಂಬನೆಯನ್ನೇ ತರಿಸುವೆನು. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಗಿ ಗುರು ಸಮುದ್ರವ ಎಳೆದು ತರುವೆ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಹಾಗೆದು ದುಶ್ಯಾಸನ ಮಾಡಲು ಹುಡಿಗುಟ್ಟಿ ಪಾತಿಗೆ ಈ ದುರ್ಯೋಧನ ರೂಪದ ಸುತೆ ಕಟ್ಟಿಸುವನು ಈ ನಿನ್ನ ಬಿಡುಬಡೆಯ ಪಡೆದಿರುವೆತೆಯ ನರಕ ಮರ್ದನ ಕೇಳನ್ನ ವಿಮತ ಬಲಸು ನದಿಯ ಕುಲ ಹೇಳಿಗಳನ್ನು ಸೆಲೆ ತಂದರು ತಲೆಗಳನ್ನು ಕಟ್ಟಿ ಹೆಣಗಳನ್ನು ಕರೆ ಏನದಾಹ ಮುಗಿಸಿಕೊಳ್ಳೆ ಬಲಸು ನದಿಯ ಕುಲ ಹೇಳಿಗಳನ್ನು ಸೆಲೆ ತಂದರು ತಲೆಗಳನ್ನು ಕಟ್ಟಿ ಹೆಣಗಳನ್ನು ಕರೆ ರಣದಾಹ ಮುಗಿಸಿಕೊಳ್ಳೆ ರಣದಾಹ ಮುಗಿಸಿಕೊಳ್ಳೆ. ಪ್ರಚಂಡತ್ವವನ್ನು ತೋರ್ಪಡಿಸಿ ಮೋಡಗಳು ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದೆರವ ಗುರುವರನ ಕಾಲ್ಗಳ ಪಿಡಿದು ದರ್ಪದಿಂದೆರವ ಗುರುವರನ ಕಾಲ್ಗಳ ಪಿಡಿದು ಗಿರಗಿರನೆ
ಬಲಶೂನ್ಯತೆಯ ಹೇಡಿಗಳನ್ನು ಎಂದಲೆಗಳನ್ನು ಕಟ್ಟಿ ಹೆಣಗಳನ್ನು ಗೆಲ್ಲಿ ಸದಾ ಮುಗಿಸಿಕೊಳ್ಳೆ. ಬಲಶೂನ್ಯತೆಯ ಹೇಡಿಗಳನ್ನು ತಂದು ಎಂದಲೆಗಳನ್ನು ಕಟ್ಟಿ ಹೆಣಗಳನ್ನು ಗೆಲ್ಲಿಸಿ ರಣದ ಮುಗಿಸಿಕೊಳ್ಳೆ. ಪರಮಾತ್ಮ ದಯಮಾಡಿ ಸಂಧ್ಯನು ನಿರಾಕರಿಸಿ ಬಿಡು.